ದೇವರ ಬಗ್ಗೆ ಮಾತು. ಬದುಕಿನಲ್ಲಿ ದೇವರು ನಮಗೆ ನೀಡಿರುವುದು ಏನು ಎಂಬ ಪ್ರಶ್ನೆ ಹಾಕಿಕೊಂಡರೆ ನಮಗೆ ದೊರಕುವ ಉತ್ತರ ಚಿಕ್ಕ ಪುಟ್ಟ ಸಂತೋಷ. ಹೌದು, ದೇವರು ನಮಗೆ ಚಿಕ್ಕ ಪುಟ್ಟ ಸಂತೋಷಗಳನ್ನು ನೀಡುತ್ತಾನೆ ಎಂಬುದು ಸತ್ಯ. ಹಾಗಾದರೆ ದೇವರ ಬಳಿ ಸಂತೋಷದ ಅಕ್ಷಯ ಪಾತ್ರೆ ಇದೆ ಎಂದು ಧೈರ್ಯವಾಗಿ ನಂಬಿ ದೇವರ ಬಳಿ ಇರುವ ಸಂತೋಷದ ಭಂಡಾರದಲ್ಲಿ ನಾವು ಸಹ ಪಾಲುದಾರರಾಗಬಹುದು. ನಾವು ದೇವರ ಬಳಿ ಹೋಗಲು ಸಮರ್ಥರು, ಆದರೆ ದೇವರನ್ನು ಮೋಸ ಮಾಡುವಷ್ಟು ಮೋಸಗಾರರಾದರೆ ನಮಗೆ ದೊರಕುವುದು ದುಃಖ. ದುಃಖದ ಮಡುವಿನಲ್ಲಿ ದೂರವಾಗಲು ಪ್ರಾರ್ಥನೆ ಸಾಧನ ಎಂದು ಈಗಾಗಲೇ ತಿಳಿದಿದ್ದೇವೆ. ಆದರೆ ಮನುಷ್ಯ ತುಂಬ ಚಾಲಾಕಿ. ದೇವರನ್ನು ಮೋಸ ಮಾಡಬಲ್ಲ ಮೋಸಗಾರ. ದೇವರು ದಯಾಮಯ, ನಮಗೆ ಅನೇಕ ಅವಕಾಶಗಳನ್ನು ನೀಡಿ ಕಾದು ನೋಡುವನು. ಮೋಸ ಮಾಡುವ ವೃತ್ತಿಯನ್ನು ನಾವು ಮುಂದುವರಿಸಿದರೆ ದುಃಖದ ಮಡುವಿನಲ್ಲಿ ನಾವು ಕೊರಗುವುದು ಶತಸಿದ್ಧ. ದೇವರನ್ನು ಪೂಜೆ, ಧ್ಯಾನದ ಮೂಲಕ ತಲುಪಿ ಒಮ್ಮೆ ನೀವು ಪರಮಾನಂದವನ್ನು ಪಡೆದರೆ, ಅಂತಹ ಅನುಭವವನ್ನು ಗಳಿಸಿದರೆ ಎಂದಿಗೂ ಪ್ರಾಪಂಚಿಕ ಸುಖಗಳು ನಿಮ್ಮನ್ನು ಕಾಡಿ ಕೆಟ್ಟ ದಾರಿಗೆ ಎಳೆಯಲಾರವು. ದೇವರು ಅಮೂರ್ತ, ನಮ್ಮ ಕಣ್ಣಿಗೆ ಕಾಣಲಾರ, ಆದರೆ ಮನದಲ್ಲಿ ನೆಲೆಸಬಲ್ಲ. ಅವನು ನಮ್ಮ ಮನದಲ್ಲಿ ಒಂದು ಬಾರಿ ನೆಲೆಸಿದರೆ ಸಾಕು, ನಾವು ಅವನ ಮಟ್ಟಕ್ಕೆ ಏರಬಲ್ಲೆವು. ದೇವರು ಎಂಬ ಮಾತು ನಮ್ಮ ಮನದಲ್ಲಿ ರೋಮಾಂಚಕ ಅನುಭವವನ್ನು ತಂದುಕೊಡುವುದು. ಅನುಭವವನ್ನು ದೇವರು ಎಂದು ನಂಬಿ ಮನುಷ್ಯ ಕಿಂಚಿಚ್ಚನ್ನು ಕಂಡುಕೊಂಡು ಬೃಹತ್ ಮೊತ್ತದಲ್ಲಿ ಪಡೆಯುವ ಇಚ್ಛಿಸುವ ಸಮಯ ಸಾಧಕ. ಆದರೆ ದೇವರು ಹೆಚ್ಚಿದ್ದನ್ನು ಕೊಟ್ಟು ಸ್ವಲ್ಪ ಮಾತ್ರ ಪಡೆಯಲು ಅಸಾಮಾನ್ಯ. ದೇವರನ್ನು ನಂಬಿ ದೇವರಿಂದ ಸಿದ್ಧ ಸಾಧನೆ ಮಾಡಿ ದೇವರ ಆರಾಧನೆ ಮಾಡಿದವನು ಎಂದಿಗೂ ದುಃಖ ಸಮುದ್ರದಲ್ಲಿ ಮುಳುಗಲಾರ. ದೇವರು ನಮ್ಮನ್ನು ರಕ್ಷಿಸುತ್ತಾನೆ, ಪೊರೆಯುತ್ತಾನೆ, ಲಾಲಿಸುತ್ತಾನೆ, ಪಾಲಿಸುತ್ತಾನೆ. ದೇವರು ದೀನಬಂಧು. ಧನ್ಯವಾದಗಳು.